ಹಾಗಿದ್ರೆ ಗೋವಿಂದ ಅಣ್ಣವ್ರಿಗೆ ಏನೇನು ಕಾಣಿತು, ಯಾವೆಲ್ಲ ವಿಚಾರಗಳು ಈಗ ಸದ್ಯಕ್ಕೆ GBA ಎಲೆಕ್ಷನ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಳನೋಟದ ಒಳಪಾತಾಳಿಯನ್ನು ತಿಳಿಸ್ಕೊಡೋದಕ್ಕೆ ನನ್ನ ಕುಲೀಗ ವೀರೇಂದ್ರ ಈಗ ನನ್ನ ಜೊತೆಗೆ ಇದ್ದಾರೆ. ವೀರೇಂದ್ರ, ನಿಮಗೆ ನೆನಪಿದೆಯಾ, ನಾನು ಈ ವಿಚಾರವನ್ನು ಹೇಳಿದ್ದೆ, ಬರೆದಿಟ್ಕೊಳ್ಳಿ ಅಂತಾನು ಹೇಳಿದ್ದೆ. ಡಿಸೆಂಬರ್ 31ನೇ ತಾರೀಕು ಈ ಒಳನೋಟದಲ್ಲೇ ಹೇಳಿದ್ದೆ, ಡಿಸೆಂಬರ್ 31ರೊಳಗೆ ಎಲೆಕ್ಷನ್ ಆಗಲ್ಲ ನೋಡಿ, ನನಗೊಂದು ಅನುಮಾನ ಕಾಡ್ತಾ ಇದೆ, ಬೇಕಾದ್ರೆ ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದೆ. ನೀವು ಹೇಳಿದಾಗ ಬರ್ದಿಟ್ಕೊಂಡಿದ್ದೆ ನೋಡಿ, ಇಲ್ಲೇ ಇದೆ, ಬರ್ದಿಟ್ಕೊಂಡಿದ್ದೀನಿ ಪಾಟೀಲ್ರೆ, ಇಲ್ಲೇ ಇದೆ ನೋಡಿ. ಡಿಸೆಂಬರ್ಗೂ ಎಲೆಕ್ಷನ್ ಆಗಲ್ಲ, ಶ್ರೀಪಾದ್ ಪಾಟೀಲ್ ಬರ್ದಿಟ್ಟಿದ್ದೀನಿ ಪಾಟೀಲ್. ನೋಡಿ, ಈಗ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆಯಲ್ಲ ಇದು. ಭಾಳ ಪುಷ್ಟಿ ಏನು, ಕ್ಲಿಯರ್, ಇದ್ರಲ್ಲಿ ಏನು ಡೌಟೇ ಬೇಡ ನಿಮ್ಗೆ. ಯಾಕಂದ್ರೆ ನಮ್ಮ ಗೋವಿಂದಣ್ಣರು ಏನಾದ್ರು ಸುದ್ದಿ ತಂದ್ರೆ ಹೆಂಗಿರುತ್ತೆ ಹೇಳಿ. ನೀವು ಹೇಳಿದ್ರಲ್ಲ ಅವ್ರು ಬರ್ದಿಟ್ಕೊಳ್ಳಿ ಅಂತಲೇ, ಅವ್ರು ಅಚ್ಚು ಹೊಡೆದಿಟ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರು, ಗೋವಿಂದಣ್ಣರು ಹಂಗೆ ಹೇಳಿರ್ತಾರೆ ಅವ್ರು. ನೀವು ಅಚ್ಚು ಹೊಡೆದಿಟ್ಕೊಂಡು ನೆಕ್ಸ್ಟ್ ಟೈಮ್ ತೋರಿಸ್ಬೋದು, ಹಿಂಗೆ ನಾ ಇವತ್ತು ತೋರಿಸಿದ್ನಲ್ಲ, ನೀವು ಅಚ್ಚು ಹೊಡೆದಿದ್ದು ನೆಕ್ಸ್ಟ್ ತೋರಿಸ್ಬೋದು ಪಾಟೀಲ್ರೆ. ನಾವು ಕರಾರುವಕ್ಕಾಗಿ ಹೇಳಿದ್ರ ಬಗ್ಗೆ ಎರಡು ಮಾತು ಮಾತಾಡಿ ನೀವು. ಅಲ್ಲ, ಇದು ಫಸ್ಟ್ ತೋರಿಸ್ಬಿಟ್ಲಲ್ಲ, ನೀವು ಹೇಳಿದ್ ಬರ್ದಿದ್ದು ತೋರಿಸ್ಬಿಟ್ನಲ್ಲ ಆಗ್ಲೇ. ಅದಿರ್ಲಿ ಪಾಟೀಲ್ರೆ, ವಿಷಯ ಇಲ್ಲದ್ರೆ ನಾನು ಅದನ್ನೇ ಹೇಳೋಣ ಅಂತ. ಈಗ ಕೇಂದ್ರೀಕರಣ ವಿಕೇಂದ್ರೀಕರಣ ಬೇಕು ಅಂತ ಹೇಳಿದವರು ಈಗ ವಿಕೇಂದ್ರೀಕರಣ ಬೇಡ ಅಂತ ಹೇಳ್ತಾರೆ. ಒಂದು 5 ಇದ್ದಿದ್ದು 1 ಮಾಡೋಣ, 2 ಮಾಡೋಣ, ಇದು ಏನು ಆಟ ಅನಿಸ್ತಾ, ಅಥವಾ ಇವ್ರಿಗೆ ನಿಜಕ್ಕೂ ಎಲೆಕ್ಷನ್ ಬೇಕಾಗಿಲ್ವಾ? ಆನ್ ಸೀರಿಯಸ್ ಪಾರ್ಟ್, ಈಗ ಎಷ್ಟು ವರ್ಷಗಳಿಂದ ಜನಪ್ರತಿನಿಧಿಗಳಿಲ್ಲ, ಬೆಂಗಳೂರಿಗೆ ಕೇಳ್ತಾ ಇರೋದು ವಾರ್ಡ್ಗೊಬ್ಬ ಕಾರ್ಪೊರೇಟರು. ಅವ್ರು ಇಲ್ಲ ಅಂತಂದ್ರೆ ನಾವು ಪ್ರತಿಯೊಂದು ವಿಚಾರಕ್ಕೂ ಮುಖ್ಯಮಂತ್ರಿಗಳ ಹತ್ರ ಹೋಗಾಗತ್ತಾ? ದೊಡ್ಡ ದೊಡ್ಡ ಅಧಿಕಾರಿಗಳು ನಮ್ಮ ಮಾತು ಕೇಳಲ್ಲ, ಯಾರ ಹತ್ರ ಹೋಗೋಣ, ಯಾರಿಗೆ ಹೇಳೋಣ ನಮ್ಮ ಗೋಳು ಅನ್ನುವಂಥ ಪ್ರಶ್ನೆ ಇದೆ. ಈಗ ಡಿಸೆಂಬರ್ 31ರೊಳಗೆ ಎಲೆಕ್ಷನ್ ನಡಿಬೇಕು ಅಂತ ಸೂಚನೆ ಬಂದ ತಕ್ಷಣ ಒಂದು ಸಮಾಧಾನ ಇತ್ತು, ಫೈನಲಿ ಏನೋ ಆಗಲಿ, ಒಟ್ಟಿನಲ್ಲಿ ಎಲೆಕ್ಷನ್ ಆಗುತ್ತಲ್ಲಪ್ಪ ಅಂತ ಕೆಲವರು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಈಗ ಹೊಸದಾಗಿ ಕಾರ್ಪೊರೇಟರ್ ಆಗಬೇಕು ಅಂತ ಬಯಸಿದಂಥವ್ರು ಈಗ ಮತ್ತೆ ಇದ್ಯಾಕೋ ಬೇರೆ ರೀತಿ ಲಕ್ಷಣ ತೋರಿಸ್ತಾ ಇದೆಯಲ್ಲ. ಅಂದರೆ ಡಿಸೆಂಬರ್ 31ಕ್ಕೂ ಎಲೆಕ್ಷನ್ ಆಗೋ ಡೌಟು ಅನ್ನುವಂಥದ್ದು ಮತ್ತೆ ಸಾರಿ ಹೇಳುವಂತೆ ಲೆಕ್ಕ. ಪಾಟೀಲ್ರೆ, ಈಗ ಈ ರಂಗೋಲಿ ಕೆಳಗೆ ತೂರೋದು ಅಂತ ಒಂದು ಮಾತಿದೆ. ಈಗ ಚಾಪೆ ಕೆಳಗೆ ತೂರೋದು ಅದಕ್ಕಿಂತ ಗ್ರೇಟ್ ಏನಪ್ಪ ಅಂದರೆ ರಂಗೋಲಿ ಕೆಳಗೆ ತೂರೋದು ಅಂತ. ಇವ್ರು ಹೆಂಗೆ ಗೊತ್ತಾ, ಈ ಭೂಮಿಯ ಪದರಗಳು ಅಂತ ಬರುತ್ತೆ, ನೀವು ಸೈನ್ಸಲ್ಲಿ ಓದಿರ್ತೀರ ಪ್ರೈಮರಿ ಸ್ಕೂಲಲ್ಲಿ. ಭೂಮಿಯ ಪದರಗಳಿರ್ತಲ್ಲ, ಆ ಪದರಗಳ ಅಡಿಗೆ ಈ ರಾಜ್ಕುಮಾರ್ದೊಂದು ಡೈಲಾಗ್ ಇದೆ ನೋಡಿ, ಪಾತಾಳ ತಳಾತಳ ರಸಾತಳ ಅಂತೆಲ್ಲ, ಆ ತಳಾತಳಕ್ಕೆಲ್ಲ ಹೋಗ್ಬಿಡ್ತಾರೆ ಇವರು, ತೂರ್ತಾ ಅಂಥೇಳಿ ಆ ಲೆವೆಲಿಗೆ ತೂರಿರೋದು ಇದು. ಅದೇ ಹೇಳಿದ್ರಲ್ಲ, ಈಗ ಗೋವಿಂದಣ್ಣರು ಭಾಳ ಚೆನ್ನಾಗಿ ಬರ್ದಿದ್ದಾರೆ. ಏನಂತ ಗೊತ್ತಾ, ಇದು ಮೊಹಮ್ಮದ್ ಬಿನ್ ತುಘಲಕ್ ಅಂತ ಹೇಳಿ ಯೂಟರ್ನಿಗೆ ಭಾಳ ಗ್ರೇಟ್ ಗೊತ್ತಲ್ಲ, ಭಾಳ ಫೇಮಸ್ಸು. ಆ ಮೊಹಮ್ಮದ್ ಬಿನ್ ತುಘಲಕ್ಕೆ ಕಿರೀಟ ಇವ್ರು ಕಾಲಡಿ ಇಟ್ಬಿಟ್ಟು ಇವ್ರ ಯೂಟರ್ನ್ ಯಾವ ಲೆವೆಲಿಗೆ ಇರುತ್ತೆ ಅನ್ನೋದಕ್ಕೆ ಈ 3 Idiots ಫಿಲಮ್ ಡೈಲಾಗ್ ಅದು ನೀವು ಹೇಳಿದ್ದು. ಆ ಡೈಲಾಗ್ ಹೊಡಿತಾ ಇದ್ರು ಮೊಹಮ್ಮದ್ ಬಿನ್ ತುಘಲಕ್ ಅಂತೇಳಿ. ಅಲ್ಲಿ ಯೋಚನೆ ಮಾಡಿ, ಇನ್ನು ಏನೇನ್ ದಾರಿ ಹುಡುಕ್ಬೋದು, ಎಲ್ಲಾ ದಾರಿ ಹುಡುಕ್ಬಿಟ್ಟಿದಾರಲ್ಲ ಪಾಟೀಲ್ರೆ. ಈಗ 100 ಇದ್ದಿದ್ದನ್ನ 198 ಮಾಡಿದ್ದಾಯ್ತು. ಅದಾದ್ಮೇಲೆ ಇಲ್ಲಪ್ಪ 5 ಪಾಲಿಕೆ, ಅದಕ್ಕೂ ಮೊದಲು 3 ಪಾಲಿಕೆ ಮಾಡ್ತೀವಿ ಅಂದ್ರು. ಬೇಡ ಮತ್ತೆ ಡಿಲೇ ಮಾಡೋಕೆ ಅಂತಲೇ 5 ಪಾಲಿಕೆ ಮಾಡ್ತೀವಿ ಅಂದರು. ಇದು 1 ಪಕ್ಷ 2 ಪಕ್ಷ ಅಲ್ಲ, ನಾ ಹೇಳ್ತಿರೋದು ನಿಮಗೆ 2005ರಿಂದ ನೀವು ನೋಡಿದ್ರೆ ಎಲ್ಲ ಪಕ್ಷಗಳು ಆಡಳಿತ ಮಾಡಿದೆ ಪಾಟೀಲ್ರೆ. ನೀವು ರಾಜ್ಯದಲ್ಲಿರುವ 3 ಪಕ್ಷಗಳು ಅಧಿಕಾರ ನಡೆಸಿರುವಂಥ ಕಾಲಾವಧಿಯಲ್ಲಿ ಆಗಿರೋದು ಇದು. 198 ಆಯಿತು. ಅದಾದ್ಮೇಲೆ ಮತ್ತೆ ಅಗೈನ್ ಇಲ್ಲ 3 ಪಾಲಿಕೆ ಮಾಡ್ತೀವಿ ಅಂದರು, ಇಲ್ಲ 5 ಪಾಲಿಕೆ ಮಾಡ್ತೀವಿ ಅಂದರು. ಈಗ 5 ಪಾಲಿಕೆ ಮಾಡಾಯ್ತು, GB ಅಂತ ಆಯಿತು, ಹೌದಾ? ಇವಾಗ ಮತ್ತೆ ವಾಪಸ್ 2 3 ಮಾಡ್ತಾರೆ, ಮತ್ತೆ ವಾಪಸ್ ಯಾಕಿದು 5 ಮಾಡಿದ್ಯಾಕೆ, ಮತ್ತು ವಾಪಸ್ 2 3 ಮಾಡೋದು ಯಾಕೆ? ಈಗೇನಂತೆ ಗೊತ್ತಾ ಐಡಿಯಾ, ಬೆಂಗಳೂರು ಸೌತ್ ಅಂತ ಒಂದು, ಬೆಂಗಳೂರು ನಾರ್ತ್ ಅಂತ ಒಂದು, 2 ಮಾಡ್ಬಿಡೋದು ಅಂತ. ಅದರಲ್ಲಿ ಮತ್ತೊಂದು ಇಟ್ಕೊಂಡಿದ್ದಾರೆ, ಇಲ್ಲ 3 ಮಾಡೋಣ, ಬೆಂಗಳೂರು ಸೌತ್ ಅಂತ ಒಂದು, ನಾರ್ತ್ ಅಂತ ಒಂದು, ಬೆಂಗಳೂರು ಸೆಂಟ್ರಲ್ ಅಂತ ಒಂದು, 3 ಪಾಲಿಕೆ ಮಾಡೋಣ ಅಂತ. ಯಾಕಂದರೆ ಅದು ಮತ್ತೆ ಬೇಕಾಗ್ಬೋದೇನೋ ಅಂತ. ಈಗ ಏನಾದ್ರು 3 ಮಾಡೋದು ಅಂದ್ಕೊಳ್ಳಿ, ಈಗ ಫಸ್ಟ್ 3 ಮಾಡೋದು ಪಾಟೀಲ್ರೆ, 3 ಪಾಲಿಕೆ ಮಾಡಿಬಿಟ್ಟು ಆಮೇಲೆ ಮತ್ತೆ 2 ಮುಖ್ಯ ತಗೊಂಡೋಗೋದು. ಈ ಥರದ್ದೆಲ್ಲ ಐಡಿಯಾಗಳಿರುತ್ತೆ ಅವ್ರದ್ದು. ಇದು ಈಗ ನಾವು ಭಾಳಷ್ಟು ಸತಿ ಡಿಸ್ಕಷನ್ ಮಾಡಿದ್ದೀವಿ. ಇದು 2028ರವರೆಗೂ ಇವರಿಗೆ ಎಲೆಕ್ಷನ್ ಮಾಡೋ ಆಲೋಚನೆ ಇಲ್ಲ ಅನಿಸುತ್ತೆ. ಅಕ್ರಾಸ್ ದಿ ಪಾರ್ಟಿ ನಾವು ಹೇಳಿದ್ವಲ್ಲ ಅವತ್ತು, ಪಕ್ಷ ಬೇರೆ ಬೇರೆ, ಪಾರ್ಟಿ ಒಂದೇ. ನೀವು ಯಾವ ಪಾರ್ಟಿಯವರು ಇದನ್ನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಪಾರ್ಟಿಯವರು ಸೇರ್ಕೊಂಡಿದ್ದಾರೆ ಇದರಲ್ಲಿ. ಬೆಂಗಳೂರಿನ 28 ಶಾಸಕರು ಇದರಲ್ಲಿ ಒಂದೇ, ಇದರಲ್ಲಿ ಯಾರೂ ಬೇರೆ ಬೇರೆ ಇಲ್ಲ. ನಾಳೆ ನೋಡಿ, ಇದು ಅಸೆಂಬ್ಲಿಯಲ್ಲಿ ಬರಲಿ ಪಾಟೀಲ್ರೆ, ಇದು ಅಸೆಂಬ್ಲಿಯಲ್ಲಿ ಬಂದರೆ ಯಾರಾದರೂ ಒಬ್ರು ನಿಂತು ಇದಕ್ಕೆ ಯಾವ ಕಾರಣಕ್ಕೂ ಇದಾಗಬಾರ್ದು ಅಂತಲೇ ಯಾರು ಅಲ್ಲಿ ಕೂತ್ ಬಿಡ್ಲಿ, ಏನದು ಸದನದ ಬಾವಿಯಲ್ಲಿ ಧರಣಿ ಕೂತ್ ಬಿಡ್ಲಿ. ಒಂದ್ಸತಿ ಯಡಿಯೂರಪ್ಪನವ್ರು ಕೂತಿದ್ರು, ನಾನು ಇಡೀ ಅಧಿವೇಶನ ಹೇಳೋದೇ ಇಲ್ಲ ಅಂತೇಳಿ, ಅದ್ಯಾವುದೋ ಶಾದಿ ಭಾಗ್ಯ ಅನ್ನೋ ಯೋಜನೆ ಬಗ್ಗೆ ಅವರು ಯೋಚನೆ ಮಾಡ್ಕೊಂಡು ಧರಣಿ ಕೂತಿದ್ರು. ಹಂಗೆ ಕೂತ್ಕೊಳ್ಳಿ ನೋಡೋಣ ಯಾರಾದರೂ ಒಬ್ರು ಕೂತ್ಕೊಳ್ಳಲ್ಲ. ಕರೆಕ್ಟ್, ನೀವು ಚೆನ್ನಾಗಿ ನೆನಪಿದ್ರು ನೋಡಿ. ಅಂಬರೀಷ್ ಹೋಗಿ ಎಬ್ಸ್ಕೊಂಡು ಕರ್ಕೊಂಬಂದ್ರು. ಆಮೇಲೆ ಅದೆಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯುವಾಗ ಇದು. ಆ ರೀತಿ ಯಾರೊಬ್ರು ಕೂತ್ಕೊಳ್ಳಿ ನೋಡೋಣ ಇದಕ್ಕೆ ಅಲ್ವಾ? ಅಂದರೆ ಇದು ನಾನು ಹೇಳಿದ್ದಲ್ಲ, ಇದು ಯಾವುದೋ ಹಿಂಗೆ ಕೂತ್ಕೊಳ್ಳಿ ನೋಡೋಣ ಅಂತಲಿ ಗೋವಿಂದಣ್ಣರ ಕಿವಿಗೆ ಇಲ್ಲಿ GBA ಇದೆಯಲ್ಲ, ಇಲ್ಲಿ
ಇಲ್ಲೇ ಹತ್ರ ನಮ್ಮ ಆಫೀಸಿಂದ ಅಲ್ಲಿ ಓಡಾಡುವ ಕಿವಿಗೆ ಬಿತ್ತಂತೆ. ಇದೆಲ್ಲ ಹೇಳ್ತಿದ್ರಂತೆ ಅವ್ರು, ಹಿಂಗೆ ಮಾಡಲಿ ನೋಡೋಣ ಯಾರಾದರೂ ಒಬ್ರು, ಹಿಂಗೆ ಮಾಡ್ತಾರ ಯಾರಾದರೂ ಅಂದರೆ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಇದು ಅಂತೇಳಿ. ಈಗ ಈಗ ನನ್ನ ಅನುಮಾನ ಏನಂತಂದ್ರೆ, ಈ ಸರ್ಕಾರದವರು ಏನು ಹೇಳಿದ್ರು, ಈ 5 ವಿಭಾಗಗಳನ್ನ ಮಾಡುವಂತ ಸಂದರ್ಭದಲ್ಲಿ ಬೇಡ ಅಂತ ಈಗ ಲಿಟ್ರಲಿ ಅಪೋಸ್ ಮಾಡಿದಂಥವ್ರು ಒಂದು ಕಡೆ ಆದರೆ, ಇಲ್ಲ ನಾವು ಮಾಡ್ತೀವಿ ಅಂತ ಕಾರಣ ಕೊಟ್ಟು ಮಾಡಿದ್ದಕ್ಕೆ ಹೇಳಿದಂಥ ಕಾರಣಗಳೇನಂತಂದರೆ ಅಧಿಕಾರ ನಡೆಸೋದಕ್ಕೆ ಸುಲಭ ಆಗುತ್ತೆ, ಎಲ್ಲ ಯೋಜನೆಗಳು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ತಲುಪುತ್ತೆ, ಬೆಂಗಳೂರು ಬೆಳೀತಾ ಇದೆ ಕ್ಷಣ ಕ್ಷಣಕ್ಕೂ, ಹೀಗಾಗಿ ಈಗ ಅನಿವಾರ್ಯ ಇದೆ ಅಂತ ಹೇಳಿದರು. ಈಗ ಬೇಡ ಅಂತಂದರೆ ಹಂಗಿದ್ರೆ ಅಭಿವೃದ್ಧಿ ಇವ್ರಿಗೆ ಬೇಡವಾ, ಅಧಿಕಾರ ವಿಕೇಂದ್ರೀಕರಣ ಅನ್ನುವಂಥದ್ದು ಇವ್ರಿಗೆ ಬೇಡವಾ, ಅಥವಾ ಇಲೆಕ್ಷನ್ ಕಾಟವೇ ಬೇಡ ಅನ್ನುವಂತಹ ವಿಚಾರ ಇಟ್ಕೊಂಡು ಈಗ ಈ ನೆಪ ಹುಡ್ಕೋತಾ ಇದ್ದಾರಾ? ಪಾಟೀಲ್ರೆ ನೋಡಿ, ಏನು ಕಾನ್ಸೆಪ್ಟ್ ಕೊಟ್ಟಿದ್ರು ಅಂತ ಹೇಳ್ತೀನಿ. ಈಗ ಕಾನ್ಸೆಪ್ಟಿಗೆ ಬಂದಿದ್ದರಿಂದ ಹೇಳ್ತೀನಿ. ಚಿಕ್ಕ ಚಿಕ್ಕ ವಾರ್ಡ್ಗಳಿರಬೇಕು, ಗರಿಷ್ಠ 20,000 ಜನಸಂಖ್ಯೆಗೆ ಒಂದೊಂದು ವಾರ್ಡ್ ಇರಬೇಕು. ಅವಾಗ ಹ್ಯಾಂಡಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಅಧಿಕಾರ ವಿಕೇಂದ್ರೀಕರಣ ಆಗುತ್ತೆ. ಇಲ್ಲಾಂದರೆ ಬೆಳೀತಾ ಇರುವಂಥ ಬೆಂಗಳೂರಿನಲ್ಲಿ ಆಡಳಿತ ನಡೆಸೋದು, ಸಮಸ್ಯೆಗಳನ್ನ ಅದನ್ನು ಬಗೆಹರಿಸ್ಲಿಕ್ಕೆ ಏನು ಬೇಕು ಆ ಕ್ರಮ ಕೈಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. 20,000 ಜನ ಇದ್ರೆ ಕರೆಕ್ಟ್ ಆಗುತ್ತೆ ಅಂತಲೇ 369 ವಾರ್ಡ್ ಮಾಡಿದ್ದು ಪಾಟೀಲ್ರೆ. ಅದಕ್ಕೆ ನೋಡಿ ಈಗ ಹೆಂಗೆ ಡಿಲೇ ಹೆಂಗಾಗುತ್ತೆ ಕೇಳುವಾಗ ನೀವು, ಆಯ್ತಪ್ಪ ಈಗ 3 ಮಾಡ್ತಾರೆ ಅಂದರೆ ಡಿಲೇ ಹೆಂಗಾಗುತ್ತೆ ಅಂದರೆ, ಈಗ ಮತ್ತೆ ಅಗೈನ್ ವಾರ್ಡ್ಗಳ ಪುನರ್ವಿಂಗಡಣೆ ಆಗಬೇಕು. ವಾರ್ಡ್ಗಳ ಪುನರ್ವಿಂಗಡಣೆ ಮಾಡಿ ಅದಕ್ಕೆ ಮತ್ತೆ ಮೀಸಲಾತಿ ಮಾಡಬೇಕು. ಒಂದು ವೇಳೆ ಇವರು ಇದಕ್ಕೆ ಕೈ ಹಾಕಿದ್ದೇ ಆದರೆ, ಇದೇ ರೀತಿ 3 ಇಳಿಸೋದು ಅಂತ ಹೇಳಿ ಅವರು ಮುಂದುವರೆದಿದ್ದೇ ಆದರೆ, ಆಗ ನಾನು ಹೇಳ್ತೀನಿ ಕೇಳಿ, ಇದು ಆ ಒಂದು ಸರ್ಕಸ್ ಇದೆಯಲ್ಲ, ಕಸರತ್ತು ಸದ್ಯಕ್ಕೆ ಮುಗಿಯುವಂಥದ್ದಲ್ಲ. ಓಕೆ, ನಾವು ಹಂಗಿದ್ರೆ